ನ್ಯಾಯಕ್ಕಾಗಿ ಡಿವೈಎಸ್ಪಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರನ್ನು ಒತ್ತಾಯ ಮಾಡಲಾಯಿತು ಹಾಗೂ ನ್ಯಾಯಕ್ಕಾಗಿ ಮನವಿ ಸಲ್ಲಿಸಲಾಯಿತು ಹಾಗೂ ಶಾಂತಿಯುತ ಮೌನ ಹೋರಾಟ. ಯುಪಿಎಸ್ಸಿ ಪರೀಕ್ಷೆ ಬರೆದು ಸರ್ಕಾರಿ ಕೆಲಸ ಪಡೆದು ಒಳ್ಳೆ ಜೀವನ ಕಟ್ಟಿಕೊಳ್ಳಲು ಬೆಟ್ಟದಷ್ಟು ಸಾಗರದಷ್ಟು ಕನಸು ಕಂಡಿದ್ದ ಯುವತಿ ಲಕ್ಷ್ಮಿಯ ಕನಸುಗಳಿಗೆ ಮುಳುವಾದ ಪೊಲೀಸಪ್ಪ ಕಣ್ಣೀರ ದಾರಿಯೇ ಈಗ ಲಕ್ಷ್ಮಿಯ ಪಾಲಿಗೆ. ಕನಸು ನುಚ್ಚು ನೋರು ನ್ಯಾಯಕ್ಕಾಗಿ ಗೀಳಿಡುತ್ತಿರುವ ಯುವತಿ ಲಕ್ಷ್ಮಿ ಪೊಲೀಸಪ್ಪನಿಗೆ ಇಡೀ ಸಾರ್ವಜನಿಕರ ಲಕ್ಷಾಂತರ ಕೋಟ್ಯಾಂತರ ಕನ್ನಡಿಗರ ಇಡೀ ಶಾಪ. ಘಟನೆಯ ತೀವ್ರತೆ ಅರಿತು ರಜೆ ಮೇಲೆ ಪರಾರಿಯಾದ ಬೆಳ್ಳಂದೂರು ಪೊಲೀಸಪ್ಪ ಬೆಳ್ಳಂದೂರು ಪೊಲೀಸ್ ಠಾಣೆ ಎದುರು ಕೋಲಾರ ಸಂದೇಶ್ ಅವರು ಮತ್ತು ಸಾವಿರಾರು ಸಂಘಟನೆ ಪದಾಧಿಕಾರಿಗಳು ಅಹೋರಾತ್ರಿ ಉಪವಾಸ ಸತ್ಯಾಗ್ರಹ ಕೈಗೊಳ್ಳಲು ಕೋಲಾರ ಸಂದೇಶ್ ರವರು ಮತ್ತು ಸಂತ್ರಸ್ತ ಹುಡುಗಿ ಲಕ್ಷ್ಮಿ ನಿರ್ಧಾರ. ಪೊಲೀಸರ ಹೈಡ್ರಾಮಾ. ನ್ಯಾಯಕ್ಕಾಗಿ ಕಣ್ಣೀರು ಹಾಕುತ್ತಿರುವ ಸಂತ್ರಸ್ತ ಯುವತಿ ಲಕ್ಷ್ಮಿ ಮೂಲತಃ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಗೋಣಿಹಟ್ಟಿ ಗ್ರಾಮದ ಲಕ್ಷ್ಮಿ ಎಂಬ ಯುವತಿ ಮತ್ತು ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಪೇದೆಯಾಗಿ ಕೆಲಸ ಮಾಡುತ್ತಿರುವ ದಿನೇಶ್ ಯಾದವ್ ಎಂಬುವರು ಪರಸ್ಪರ 4 ವರ್ಷಗಳಿಂದ ಪ್ರೀತಿಸುತ್ತಿದ್ದು ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ಒಂದೇ ಮನೆಯಲ್ಲಿ ಲಿವ್ ಇನ್ ಟುಗೆದರ್ ವಾಸ ಮಾಡುತ್ತಿದ್ದರು. ಯುವತಿಯನ್ನು ಎಲ್ಲ ರೀತಿಯಲ್ಲಿ ಬಳಸಿಕೊಂಡು ಕುರುಬ ಜನಾಂಗದ ಯುವತಿ ಲಕ್ಷ್ಮಿ ಹಾಗೂ ಗೊಲ್ಲ ಜಾತಿಯ ದಿನೇಶ್ ಯಾದವ್ ಜಾತಿ ನೆಪ ಒಡ್ಡಿ ಯುವತಿಯಿಂದ ಲಕ್ಷಾಂತರ ಹಣ ಒಡವೆ ಎಲ್ಲವನ್ನು ಪಡೆದು ಪೊಲೀಸಪ್ಪ ಈಗ ಜಾತಿ ನೆಪ ಒಡ್ಡಿ ಮದುವೆಗೆ ನಿರಾಕರಿಸುತ್ತಿರುವ ಘೋರ ಘಟನೆ ನಡೆದಿದೆ. ತನಗಾದ ಅನ್ಯಾಯ ವಂಚನೆ ಅರಿತು ಯುವತಿ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ನ್ಯಾಯಕ್ಕಾಗಿ ಮೊರೆ ಹೋಗಿ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಗೋಲಾರ ಸಂದೇಶ್ ರವರು ಬೆಂಗಳೂರಿನ ಬೆಳ್ಳಂದೂರು ಪೊಲೀಸ್ ಠಾಣೆ ಮುಂಭಾಗ ಮಳೆಯನ್ನು ಲೆಕ್ಕಿಸದೆ ಮಳೆಯಲ್ಲೇ ಮೌನವಾಗಿ ಪೊಲೀಸ್ ಠಾಣೆ ಮುಂಭಾಗ ಕುಳಿತು ಪೊಲೀಸಪ್ಪ ದಿನೇಶ್ ಜೊತೆ ಮದುವೆ ಮಾಡಿಸಿ ಎಂದು ನೊಂದ ಯುವತಿ ಲಕ್ಷ್ಮಿ ಕಣ್ಣೀರ ಧಾರೆಯ ಮೌನ ಹೋರಾಟ ನಡೆಸಿದಳು. ಹಾಗೂ ಈ ದೃಶ್ಯ ಎಲ್ಲರ ಮನ ಕಲಕುವಂತಾಯಿತು. ಯುವತಿಯಿಂದ ಓದಲು ಪೊಲೀಸ್ ಕೆಲಸಕ್ಕೆ ಸೇರಲು ಎಲ್ಲ ರೀತಿಯ ಸಹಾಯ ಪಡೆದು ತನು ಮನ ಧನ ಲಕ್ಷಾಂತರ ಹಣ ಒಡವೆ ಪಡೆದು ಪೊಲೀಸ್ ಹುದ್ದೆ ಸಿಕ್ಕ ನಂತರ ಯುವತಿಯನ್ನು ಜಾತಿ ನೆಪ ಒಡ್ಡಿ ಮದುವೆಗೆ ದಿನೇಶ್ ಯಾದವ್ ನಿರಾಕರಿಸುತ್ತಿದ್ದಾನೆ ಎಂದು ನೊಂದ ಯುವತಿ ಮಾಧ್ಯಮಗಳಿಗೆ ತಿಳಿಸಿದಳು. ನೊಂದ ಅನ್ಯಾಯಕ್ಕೊಳಗಾದ ಯುವತಿಯ ಲಕ್ಷ್ಮಿ ಪರ ನಿಂತಿರುವ ರಾಜ್ಯಾಧ್ಯಕ್ಷರಾದ ಕೋಲಾರ ಸಂದೇಶ್ ಮತ್ತೆ ಬಿಕ್ಕನಹಳ್ಳಿ ಕುಮಾರ್ ಹೆಬ್ಬಗೋಡಿ ಭಾಸ್ಕರ್ ಅವರು ಸಾವಿರಾರು ಪದಾಧಿಕಾರಿಗಳು ಮದುವೆ ನ್ಯಾಯ ದೊರಕುವ ತನಕ ಅಹೋರಾತ್ರಿ ನಿರಂತರ ಹೋರಾಟ ಮೌನ ಹೋರಾಟ ನಡೆಸುತ್ತೇವೆ ಎಂದು ಉಗ್ರವಾಗಿ ಮಾಧ್ಯಮಗಳಿಗೆ ತಿಳಿಸಿದರು. ಸಾರ್ವಜನಿಕರ ರಕ್ಷಣೆಗೆ ನಿಲ್ಲುವವರೇ ಈ ರೀತಿ ಮಾಡಿದರೆ ಎತ್ತ ಸಾಗುತ್ತಿದೆ ನಂಬಿಕೆ. ಆಧುನಿಕ ಪ್ರಪಂಚ ರಕ್ಷಕರೇ ಭಕ್ಷಕರಾಗದರೆ ಜನಸಾಮಾನ್ಯರ ಗತಿಯೇನು ಎಂಬುದೇ ಯಕ್ಷ ಪ್ರಶ್ನೆ. ನೊಂದ ಯುವತಿ ಲಕ್ಷ್ಮಿ ಜೊತೆಯಲ್ಲಿ ಪೊಲೀಸಪ್ಪ ದಿನೇಶ್ ಯಾದವ್ ಮದುವೆ ಆಗಬೇಕು, ಯುವತಿಗೆ ನ್ಯಾಯ ಬೇಕು ಎಂದು ಬೋರ್ಗರೆದು ಬೀಳುತ್ತಿದ್ದ ಮಳೆಯನ್ನು ಲೆಕ್ಕಿಸದೆ ಬೆಂಗಳೂರಿನ ಬೆಳ್ಳಂದೂರು ಪೊಲೀಸ್ ಠಾಣೆ ಮುಂಭಾಗ ಶಾಂತಿಯುತ ಮೌನಯುತ ಹೋರಾಟ ನಡೆಯುತ್ತಿದ್ದ ದೃಶ್ಯ ಸಾವಿರಾರು ಸಾರ್ವಜನಿಕರಿಗೆ ಕಂಡುಬಂತು. ಮಳೆಯಲ್ಲೇ ನಿಂತು ನ್ಯಾಯಕ್ಕಾಗಿ ಅಂಗಲಾಚುತ್ತಿದ್ದ ಹೋರಾಟ ಮಾಡುತ್ತಿದ್ದ ಯುವತಿ ಲಕ್ಷ್ಮಿ ಕಣ್ಣೀರ ಧಾರೆ ನೆಟ್ಟಿಗರ ನೋಡಿಗರ ಮನ ಕಲಕುವಂತಿತ್ತು. ಏನೇ ಆಗಲು ಹಿಂದೆ ನಡೆದ ಘಟನೆ ಮರೆತು ಪೊಲೀಸಪ್ಪ ದಿನೇಶ್ ಯಾದವ್ ಮತ್ತು ನೊಂದ ಯುವತಿ ಲಕ್ಷ್ಮಿ ಮದುವೆಯಾಗಲಿ, ಒಳ್ಳೆಯ ಜೀವನ ಕಟ್ಟಿಕೊಳ್ಳಲಿ ಎಂಬುದೇ ನಮ್ಮ ಆಶಯ. ಕುಮಾರಸ್ವಾಮಿ, ಝೂಮ್ ಟಿವಿ ಕನ್ನಡ, ಬೆಂಗಳೂರು. ದಿನೇಶ್ ಯಾದವ್ ಅನ್ನೋನು ಪೊಲೀಸು. 4 ವರ್ಷದಿಂದ ನಮಗೆ ಇಬ್ಬರಿಗೆ ಪರಿಚಯ. 2 ವರ್ಷದಿಂದ ಈಗ ಮದುವೆ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ನನ್ಗೆ ನಮ್ ಜಾತಿ ಬೇರೆ ನಿಮ್ ಜಾತಿ ಬೇರೆ, ನನ್ನ ಅಪ್ಪ ಅಮ್ಮ ಒಪ್ತಾ ಇಲ್ಲ, ಈಗ ಇನ್ಮೇಲೆ ನಾವಿಬ್ರು ಮದುವೆ ಮಾಡ್ಕೊಳಕ್ ಆಗಲ್ಲ, ಬೇಡ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾನೆ. ಆಮೇಲೆ ಸುಮಾರು ಸರಿ ಟೈಮ್ ಕೇಳ್ದ, ಟೈಮ್ ಕೊಟ್ಟಾಯ್ತು, ಎಲ್ಲ ಆಯ್ತು. ಆಮೇಲೆ ಸ್ಟೇಷನ್ಗೆ ಹೋದ್ರೆ ಅಲ್ಲಿ ಅದೇ ಹೇಳ್ತಾನೆ, 4 ದಿನ ಟೈಮ್ ಕೊಡಿ ಸರ್, ನಾನು ಒಪ್ಪಿಸ್ತೀನಿ, ಮನೇಲಿ ಒಪ್ಪಿಸ್ ಬಂದು ಮದುವೆ ಮಾಡ್ಕೊಂತೀನಿ ಅಂತ ಹೇಳಿ. ಅದಕ್ಕಿಂತ ಮುಂಚೆ ನನ್ಗೆ ಮದುವೆ ಮಾಡ್ಕೊಂತೀನಿ, ನಾನು ಮನೇಲಿ ಒಪ್ಪದೇ ಇರ್ಲಿ ಅಂತ ಹೇಳಿದ್ದ. ಇವಾಗ ಒಪ್ತಾ ಇಲ್ಲ ಅಂತ ಹೇಳ್ತಿದ್ದಾನೆ. ದಿನೇಶ್ ಯಾದವ್ ಯಾರು, ನಿಮ್ಗೆ ಹೆಂಗ್ ಪರಿಚಯ ಅದ? ಪೊಲೀಸ್. ನಾವು ಇಬ್ರು ಒಂದೇ ಲೈಬ್ರರಿಯಲ್ಲಿ ಓದ್ತಿರೋದು. ಬೆಳ್ಳಂದೂರು ಪೊಲೀಸ್ ಸ್ಟೇಷನ್ ಹುಡುಗ ಇವನು. ನಾವು ಇಬ್ರು ಒಂದೇ ಲೈಬ್ರರಿಯಲ್ಲಿ ಓದ್ತಿದ್ವಿ 4 ವರ್ಷದಿಂದಲೂ. ಅದು 4 ವರ್ಷದಿಂದ ಈಗಷ್ಟೇ 2 ವರ್ಷ, 1.5-2 ವರ್ಷ ಆಯ್ತು. 1.5-2 ವರ್ಷ ಆಯ್ತು. ನಾವಿಬ್ರು ಅವನಿಗೆ ಬಂದು ಮದುವೆ ಮಾಡ್ಕೋತೀನಿ ಅಂತ ಕೇಳಿ ಎಲ್ಲ ಮಾತುಕತೆ ಎಲ್ಲ ಮಾತಾಡಿದ.
ಇವಾಗ ನೋಡಿದ್ರೆ ಅಪ್ಪ ಅಮ್ಮ ಒಪ್ತಿಲ್ಲ, ನಮ್ ಜಾತಿ ಬೇರೆ ನಿಮ್ ಜಾತಿ ಬೇರೆ ಅಂತ ಎಲ್ಲ ಹೇಳ್ತಿದ್ದಾನೆ. ಜಾತಿ ಒಂದು ತಂದೆ ಮದುವೆ ಬೇಡ ಅಂತ ಜಾತಿ ಮತ್ತೆ ಅಪ್ಪ ಅಮ್ಮನ್ ತಗೊಂಡ್ಬರ್ತಿದ್ದಾನೆ. ಮುಂಚೆ ನನಗೆ ನಾನೇ ಒಪ್ಪಿಸ್ತೀನಿ, ನಿಮ್ ಮನೇಲಿ ನಮ್ ಮನೇಲಿ ಜಾತಿ ಬೇರೆ ಆದ್ರೆ ಏನಂತ ಎರಡು ಒಂದೇ, ಇಷ್ಟೊಂದೆಲ್ಲ ಓದ್ಕೊಂಡು ನಾವೇ ಈ ತರ ಮಾಡಿದ್ರೆ ಹೇಗೆ ಅಂತ ಹೇಳ್ಬಿಟ್ಟು ಇವಾಗ ಹೀಗ್ ಮಾಡ್ತಿದ್ದಾನೆ. ಈಗ ನಿಮ್ಮ ಒತ್ತಾಯ ಏನ್ ಮೇಡಮ್? ಇವಾಗ ಅವ್ನ್ ಬರ್ಬೇಕು, ಎಲ್ಲ ಇದ್ರು ಬರ್ಬೇಕು, ಬಂದ್ಬಿಟ್ಟು ನನ್ ಜೊತೆ ಮಾತಾಡ್ಕೊಂಡು ಮದುವೆ ಮಾಡ್ಕೊಬೇಕು ಅಷ್ಟೇ ಸರ್. ನನಗೆ ಅನ್ಯಾಯ ಆಗಿದೆ. ಪೊಲೀಸರು ಏನು ಭರವಸೆ ಕೊಟ್ಟಿಲ್ಲ ಸರ್ ನನಗೆ. ನಾವು ಒಂದ್ ಮಾತು ತಿಳಿಸ್ತೀವಿ, ಅವ್ರ ರಜೆದಲ್ಲಿದ್ದಾನೆ, 1 ವಾರ ರಜೆ ಅಂತ ಮೊನ್ನೆ ಹೇಳಿದ್ರು, ಇವಾಗ 1 ತಿಂಗಳ ರಜೆಯಲ್ಲಿದ್ದಾನೆ ಅಂತ ಹೇಳ್ತಾರೆ. ಹೀಗೆ ಅಲ್ಲ ಮೇಡಮ್, ಎಲ್ಲೋ ಒಂದ್ ಕಡೆ ಪೊಲೀಸ್ ಅಂದ್ರೆ ನಂಬಿಕೆ ಅಂತಾರೆ. ಆ ಒಂದು ನಂಬಿಕೆ ಇಲ್ಲೇ ಸುಳ್ಳು ಸಮಾಜಕ್ಕೆ ಯಾವ ರೀತಿ ಸಂದೇಶ ಹೋಗುತ್ತೆ? ನೀವೇ ಹೇಳಿ ಸರ್, ಒಬ್ಬ ಪೊಲೀಸ್ ಆಗಿನೇ ನನಗೆ ನ್ಯಾಯ ಕೊಡಕ್ ಸಾಧ್ಯ ಆಗ್ತಿಲ್ಲ, ಇನ್ ಮಿಕ್ಕಿದವ್ರಿಗೆ ಹೆಂಗ್ ಕೊಡ್ತಾನೆ ಸರ್? ಇವಾಗ ನಾನು ಅದಕ್ಕೋಸ್ಕರ ಸಂದೇಶನ ಹುಡ್ಕೊಂಡ್ ಬಂದಿದ್ದೀನಿ. ಅವರೇ ಇವಾಗ ನನಗ ನ್ಯಾಯ ಕೊಡಿಸ್ಬೇಕು. ನನಗೆ